ಗೈಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮೊಂದು ಜಿಮೇಲ್ ಅಕೌಂಟ್ ಪಾಸ್ವರ್ಡನ್ನು ಯಾವ ರೀತಿ ಚೇಂಜ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ತುಂಬ ಜನ ಅವರ ಒಂದು ಜಿಮೇಲ್ ಅಕೌಂಟ್ ಪಾಸ್ವರ್ಡನ್ನು ಮರ್ತೋಗಿರ್ತಾರೆ. ಸೊ ಅದಕ್ಕೋಸ್ಕರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜಿಮೇಲ್ ಅಕೌಂಟ್ ಪಾಸ್ವರ್ಡನ್ನು ಯಾವ ರೀತಿ ಚೇಂಜ್ ಮಾಡೋದು ಅಂತ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೊಂದು ಲೈಕ್ ಮಾಡಿ, ಮತ್ತು ವಿಡಿಯೋ ಹೇಗಿತ್ತು ಅಂತೇಳಿ ಕೆಳಗಡೆ ಒಂದು ಕಾಮೆಂಟ್ ಮಾಡಿ. ಯಾಕಂದರೆ ನೀವು ಮಾಡೋ ಒಂದು ಲೈಕು, ಒಂದು ಕಾಮೆಂಟು, ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಮೋಟಿವೇಟ್ ಆಗುತ್ತೆ ಇದೇ ಥರ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ. ಓಕೆನಾ, ತುಂಬ ಲೇಟ್ ಮಾಡೋದು ಬೇಡ, ಬನ್ನಿ ಗೈಸ್ ಇವಾಗ ಸ್ಕ್ರೀನ್ ಮೇಲೆ ಹೋಗೋಣ. ಗೈಸ್ ಇವಾಗ ನಿಮ್ಮ ಒಂದು ಜಿಮೇಲ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಅಕೌಂಟ್ ಅಂತ ಇದೆ ನೋಡಿ. ಸೊ ನಾನು ಮಾರ್ಕಲ್ಲಿ ತೋರಿಸ್ತೀನಿ ನೋಡಿ. ಓಕೆನಾ, ಸೊ ಈ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಇಲ್ಲಿ ನಿಮ್ಮ ಒಂದು ಫೋನಲ್ಲಿ ಯಾವೆಲ್ಲ ಜಿಮೇಲ್ ಅಕೌಂಟ್ಗಳು ಇರ್ತಾವಲ್ಲ, ಸೊ ಎಲ್ಲವೂ ಶೋ ಆಗುತ್ತೆ ಇಲ್ಲಿ. ಸೊ ನೀವು ಯಾವ ಒಂದು ಅಕೌಂಟ್ ಪಾಸ್ವರ್ಡನ್ನು ಚೇಂಜ್ ಮಾಡಬೇಕಂತ ಅಂದ್ಕೊಂಡಿರ್ತಾರಲ್ಲ, ಸೊ ಆ ಒಂದು ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅಕಸ್ಮಾತ್ ಇಲ್ಲಿ ನೀವು ಏನಾದರೂ ಯಾಡ್ ಮಾಡದೇ ಇದ್ದರೂ ಸಹ ಇಲ್ಲಿ ಕೆಳಗಡೆ ಯಾಡ್ ಅನದರ್ ಅಕೌಂಟ್ ಅಂತ ಇದೆಯಲ್ಲ, ಸೊ ಅಲ್ಲಿ ಯಾಡ್ ಮಾಡಿ ನೀವು ಜಿಮೇಲ್ ಅಕೌಂಟನ್ನು ಚೇಂಜ್ ಮಾಡ್ಬೋದು. ಸೊ ನಂದು ಇವಾಗ ಅಕೌಂಟು ಯಾಡಿದೆ ಜಿಮೇಲ್ ಅಕೌಂಟು, ಬಟ್ ಪಾಸ್ವರ್ಡ್ ಅಷ್ಟೇ ಚೇಂಜ್ ಮಾಡಬೇಕು. ಓಕೆನಾ, ಸೊ ನಾನು ಇವಾಗ ಪಾಸ್ವರ್ಡ್ ಚೇಂಜ್ ಮಾಡ್ಬೇಕಂದ್ರೆ ನಿಮ್ಮದು ಯಾವ್ದಿರುತ್ತೆ ಸೊ ಅದ್ರ ಮೇಲೆ ಟ್ಯಾಪ್ ಮಾಡಿ ಈ ಥರ ಮತ್ತೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಗೂಗಲ್ ಅಕೌಂಟ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಇವಾಗ ಈ ಒಂದು ಜಿಮೇಲ್ದು ಪಾಸ್ವರ್ಡನ್ನು ಚೇಂಜ್ ಮಾಡ್ತೀನಿ ನೋಡಿ. ಸೊ ಕ್ಲಿಕ್ ಮಾಡಿ ಆದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಓಕೆನಾ, ಸೊ ಇಲ್ಲಿ ನೋಡ್ಬೋದು ಥರ್ಡ್ ಆಪ್ಷನ್ ಏನಿದೆ ಅಂದರೆ ಗೂಗಲ್ ಪಾಸ್ವರ್ಡ್ ಅಂತ ಇದೆ. ಓಕೆನಾ, ಸೊ ಅಲ್ಲಿ ಕೆಳಗಡೆ ನೋಡ್ಬೋದು ಲಾಸ್ಟ್ ಚೇಂಜ್ ಅಂದರೆ ಲಾಸ್ಟ್ ಪಾಸ್ವರ್ಡನ್ನು ಯಾವಾಗ ಚೇಂಜ್ ಮಾಡಿದೆ ಅಂತೇಳಿ ಅದು ಡೇಟ್ ಸಹ ತೋರಿಸ್ತಾ ಇದೆ. ಓಕೆನಾ, ಸೊ ಅದನ್ನೆಲ್ಲ ನೋಡ್ಕೊಳ್ಳಿ. ಸೊ ಇಲ್ಲಿ ಗೂಗಲ್ ಪಾಸ್ವರ್ಡ್ ಅಂತ ಏನಿದೆಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ನಾನು ಮಾರ್ಕ್ ಮಾಡಿ ತೋರಿಸಿದ್ನಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಸ್ವಲ್ಪ ಲೋಡಿಂಗ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ಲೋಡಿಂಗ್ ಆದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಗೈಸ್ ನೋಡ್ಬೋದು ಇಲ್ಲಿ ಎರಡು ಆಪ್ಷನ್ ತೋರಿಸ್ತಾ ಇದೆ. ಒಂದು ನ್ಯೂ ಪಾಸ್ವರ್ಡ್ ಅಂತ ಇದೆ, ಹಾಗೆ ಕನ್ಫರ್ಮ್ ಪಾಸ್ವರ್ಡ್ ಅಂತ ಇದೆ. ಇವಾಗ ನೀವು ನ್ಯೂ ಪಾಸ್ವರ್ಡನ್ನು ಇಡಬೇಕಾಗುತ್ತೆ. ಸೊ ನಾನು ನ್ಯೂ ಪಾಸ್ವರ್ಡನ್ನು ಇಟ್ಟು ಸಿಗ್ತೀನಿ. ಓಕೆ ಗೈಸ್ ನೋಡ್ಬೋದು ಗೈಸ್, ನಾನು ಇವಾಗ ಪಾಸ್ವರ್ಡನ್ನು ಇಟ್ಟಿದ್ದೀನಿ. ಮೇಲ್ಗಡೆ ನ್ಯೂ ಪಾಸ್ವರ್ಡನ್ನು ಇಡಿ, ಮತ್ತು ಕೆಳಗಡೆ ಅದೇ ಪಾಸ್ವರ್ಡನ್ನು ಕನ್ಫರ್ಮ್ ಪಾಸ್ವರ್ಡಾಗಿ ಸೆಟ್ ಮಾಡಿ. ಓಕೆನಾ, ಯಾವ ರೀತಿ ಪಾಸ್ವರ್ಡನ್ನು ಸೆಟ್ ಮಾಡ್ಬೇಕಂದ್ರೆ ಮೊದಲಿಗೆ ಇಡಿ, ಯಾಟನ್ನು ಇಟ್ಟು ಮುಂದ್ಗಡೆ ನಿಮ್ಮೊಂದು ಹೆಸರನ್ನ ಹಾಕಿ ಅದರ ನಂತರ ಕೆಲವೊಂದಿಷ್ಟು ನಂಬರ್ನ ಹಾಕಿ. ಈ ರೀತಿ ಸೆಟ್ ಮಾಡಿದರೆ ಈಸಿಯಾಗಿ ಹ್ಯಾಕರ್ಸ್ಗಳು ನಿಮ್ಮೊಂದು ಜಿಮೇಲ್ ಐಡಿನ ಹ್ಯಾಕ್ ಮಾಡೋದಕ್ಕೆ ಆಗಲ್ಲ. ಓಕೆನಾ, ಮತ್ತು ಪಾಸ್ವರ್ಡು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಓಕೆನಾ, ಅದಾದಮೇಲೆ ಇಲ್ಲಿ ಕೆಳಗಡೆ ಮಾರ್ಕಲ್ಲಿ ತೋರಿಸೋ ಹಾಗೆ ಚೇಂಜ್ ಅಪ್ ಪಾಸ್ವರ್ಡ್ ಅಂತ ಇದೆ ನೋಡಿ. ಓಕೆನಾ, ಸೊ ಸಿಂಪಲ್ಲಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದಮೇಲೆ ಈ ಥರ ಕೇಳುತ್ತೆ. ಇಲ್ಲಿ ಚೇಂಜ್ ಅಪ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಮತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದಮೇಲೆ ಕೆಳಗಡೆ ನೋಡ್ಬೋದು ಯುವರ್ ಪಾಸ್ವರ್ಡ್ ಹ್ಯಾಸ್ ಚೇಂಜ್ ಅಂತ ಬಂದಿದೆ. ಸ್ವಲ್ಪ ಲೋಡಿಂಗ್ ಆಗುತ್ತೆ, ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಗೈಸ್ ನೋಡ್ಬೋದು ನೀವು ಇವಾಗ ಇಲ್ಲಿ ಮೇಲ್ಗಡೆ ನೋಡ್ಬೋದು ಪಾಸ್ವರ್ಡ್ ಚೇಂಜ್ ಸಕ್ಸಸ್ಫುಲಿ ಅಂತಾಗಿದೆ. ಇವಾಗ ನಿಮ್ಮ ಒಂದು ಪಾಸ್ವರ್ಡು ಸಕ್ಸಸ್ಫುಲ್ ಆಗಿ ಚೇಂಜ್ ಆಗಿದೆ. ಇವಾಗ ನಿಮ್ಮ ಒಂದು ಅಕೌಂಟು ಎಲ್ಲಾದರೂ ಆ್ಯಡ್ ಮಾಡಿ ಬೇರೆ ಒಂದು ಮೊಬೈಲಲ್ಲಿ ಆ್ಯಡ್ ಮಾಡಿ ಈ ಒಂದು ನೀವೇನು ಇವಾಗ ಇಟ್ಟಿರಲ್ಲ ಪಾಸ್ವರ್ಡನ್ನು, ಆ ಒಂದು ಪಾಸ್ವರ್ಡನ್ನು ಎಂಟ್ರ್ ಮಾಡಿದರೆ ಅಕೌಂಟ್ ಆಟೋಮೆಟಿಕ್ಕಾಗಿ ಲಾಗಿನ್ ಆಗುತ್ತೆ. ಇವಾಗ ಪಾಸ್ವರ್ಡ್ ಸಕ್ಸಸ್ಫುಲ್ ಆಗಿ ಚೇಂಜ್ ಆಗಿದೆ. ಈ ರೀತಿ ಮಾಡ್ಕೊಂಡು ನೀವು ನಿಮ್ಮ ಒಂದು ಜಿಮೇಲ್ ಅಕೌಂಟ್ ಪಾಸ್ವರ್ಡನ್ನು ಚೇಂಜ್ ಮಾಡ್ಬೋದು. ಮರ್ತೋಗಿದ್ದರೆ ಅದನ್ನು ಚೇಂಜ್ ಮಾಡ್ಕೊಳ್ಬೋದು. ಓಕೆನಾ, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೆಚ್ಚು ವಿಡಿಯೋ ಮಾಡೋದಕ್ಕೆ ನನಗೆ ಮೋಟಿವೇಟ್ ಆಗುತ್ತೆ. ಓಕೆ ಗೈಸ್, ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.